ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 3/12/2023. ಅವ್ಯಕ್ತ ಬಾಬ್ದಾದ ರಿವೈಸ್ ಮುರಳಿಯ ದಿನಾಂಕ ಆಗಿದೆ 18/1/97. ತಮ್ಮ ಚೆಹರೆಯಿಂದ ತಂದೆಯ ಲಕ್ಷಣವನ್ನು ಪ್ರತ್ಯಕ್ಷ ಮಾಡಿ ಆಗ ಪ್ರತ್ಯಕ್ಷತೆಯ ನಗಾರಿ ಮೊಳಗತ್ತೆ. ಇಂದು ಬಾಬ್ದಾದರವರು 2 ವಿಶಾಲ ಸಭೆಯನ್ನು ನೋಡ್ತಾ ಇದ್ದಾರೆ. ಒಂದು ಸಾಕಾರ ರೂಪದಲ್ಲಿ ನೀವೆಲ್ಲರೂ ಕೂಡ ಸಮ್ಮುಖದಲ್ಲಿ ಇದ್ದೀರಿ ಹಾಗೂ ಅವ್ಯಕ್ತ ರೂಪದಲ್ಲಿ ವಿಶಾಲ ಸಭೆಯನ್ನು ನೋಡ್ತಿದ್ದಾರೆ. 4 ಕಡೆಯ ಅನೇಕ ಮಕ್ಕಳು ಈ ಸಮಯ ಅವ್ಯಕ್ತ ರೂಪದಲ್ಲಿ ತಂದೆಯನ್ನು ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. 2 ಸಭೆಗಳು ಒಬ್ಬರಿಗಿಂತ ಒಬ್ಬರು ಪ್ರಿಯರಾಗಿದ್ದಾರೆ. ಇಂದು ವಿಶೇಷವಾಗಿ ಎಲ್ಲರ ಹೃದಯದಲ್ಲಿ ಬ್ರಹ್ಮ ತಂದೆಯ ನೆನಪು ಎಮರ್ಜ್ ಆಗಿದೆ. ಯಾಕೆಂದರೆ ಈ ಡ್ರಾಮಾದಲ್ಲಿ ಬ್ರಹ್ಮ ತಂದೆಯದ್ದು ವಿಶೇಷ ಪಾತ್ರವಿದೆ. ಬ್ರಹ್ಮ ತಂದೆಯೊಂದಿಗೆ ಎಲ್ಲರೂ ಕೂಡ ವಿಶೇಷ ಸ್ನೇಹವನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಬ್ರಹ್ಮ ತಂದೆಗೂ ಕೂಡ ಒಂದೊಂದು ಮಗುವಿನೊಂದಿಗೆ ಅತಿಯಾದ ಪ್ರೀತಿ ಇದೆ. ಹೇಗೆ ನೀವೆಲ್ಲರೂ ಕೂಡ ಸಾಕಾರದಲ್ಲಿ ಬ್ರಹ್ಮ ತಂದೆಯ ಗುಣ ಹಾಗೂ ಕರ್ತವ್ಯವನ್ನು ನೆನಪು ಮಾಡ್ತೀರಾ, ಅದೇ ರೀತಿ ಬ್ರಹ್ಮ ತಂದೆಯೂ ಕೂಡ ನೀವು ಮಕ್ಕಳ ವಿಶೇಷತೆಗಳ ಸೇವೆಯ ಗುಣಗಾನ ಮಾಡ್ತಾರೆ. ಬ್ರಹ್ಮರವರ ಅವ್ಯಕ್ತ ಧ್ವನಿ ನಿಮ್ಮೆಲ್ಲರ ಬಳಿ ತಲುಪ್ತಾ ಇದೆಯಾ? ನೀವೆಲ್ಲರೂ ಕೂಡ ವಿಶೇಷವಾಗಿ ಅಮೃತ ವೇಳೆಯಿಂದ ಹಿಡಿದು ಯಾವ ಮಧುರ ಮಾತುಗಳನ್ನು ಆಡ್ತೀರಾ ಅಥವಾ ಮಧುರ ದೂರುಗಳನ್ನು ಕೊಡ್ತೀರಾ, ಅವುಗಳನ್ನು ಕೇಳಿ ಬ್ರಹ್ಮ ಬಾಬರವರು ಮುಗುಳ್ನಗ್ತಾರೆ. ಹಾಗೂ ಯಾವ ಗುಣಗಾನವನ್ನು ಮಾಡ್ತಾರೆ? ವಾಹನನ್ನ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮುದ್ದು ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಮಕ್ಕಳೇ ವಾಹ. ಬ್ರಹ್ಮ ತಂದೆ ನೀವು ಮಕ್ಕಳ ಮೇಲೆ ಯಾವ ಒಂದು ಶುಭ ಇಚ್ಛೆಯನ್ನು ಇಟ್ಕೊಂಡಿದ್ದಾರೆ ಅದನ್ನು ತಿಳ್ಕೊಂಡಿದ್ದೀರಾ? ತಂದೆ ಇದನ್ನೇ ಬಯಸ್ತಾರೆ, ನನ್ನ ಪ್ರತಿಯೊಂದು ಮಗು ತನ್ನ ಮುಖದಿಂದ ತಂದೆಯ ಲಕ್ಷಣಗಳನ್ನು ತೋರಿಸ್ಬೇಕು. ಭಿನ್ನ ಚೆಹರೆ ಇರಲಿ, ಆದರೆ ಎಲ್ಲರ ಚೆಹರೆಯಿಂದ ತಂದೆಯ ಲಕ್ಷಣಗಳು ಕಾಣಿಸ್ಬೇಕು. ಯಾರೇ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಕೂಡ ಅವರು ನಿಮ್ಮನ್ನು ಮರೆತು ಹೋಗಬೇಕು, ಆದರೆ ನಿಮ್ಮಲ್ಲಿ ತಂದೆ ಕಾಣಿಸ್ಬೇಕು. ಆಗಲೇ ಸಮಯದ ಸಮಾಪ್ತಿ ಆಗತ್ತೆ. ಎಲ್ಲರ ಹೃದಯದಲ್ಲಿ ನನ್ನ ಬಾಬಾ ಅನ್ನೋದು ಬಂದ್ಬಿಟ್ರೆ ನನ್ನ ಬಾಬಾ ಅನ್ನೋ ಶಬ್ದ ಮೊಳಗಲೇಬೇಕು. ಬ್ರಹ್ಮ ಕುಮಾರಿಯರ ಬಾಬಾ ಅಲ್ಲ, ನನ್ನ ಬಾಬಾ. ಯಾವಾಗ ಎಲ್ಲರ ಹೃದಯದಿಂದ ನನ್ನ ಬಾಬಾ ಅನ್ನೋ ಕೂಗು ಬರುತ್ತೆ, ಆಗಲೇ ಈ ಕೂಗು 4 ಕಡೆ ನಗಾರಿಯಂತೆ ಮೊಳಗತ್ತೆ. ಏನೆಲ್ಲ ವಿಜ್ಞಾನದ ಸಾಧನಗಳಿವೆ ಆ ಸಾಧನಗಳಲ್ಲಿ ಈ ನಗಾರಿ ಮೊಳಗ್ತಾ ಇರತ್ತೆ. ಈಗ ಏನೆಲ್ಲ ಮಾಡಿದ್ದೀರಾ, ಬಹಳ ಚೆನ್ನಾಗಿ ಮಾಡಿದ್ದೀರಾ ಮತ್ತು ಮುಂದೆನೂ ಮಾಡ್ತೀರಾ. ಆದರೆ ಈಗ ಎಲ್ಲರೂ ಒಟ್ಟಿಗೆ ನಗಾರಿಯನ್ನು ಬಾರಿಸಬೇಕು. ಎಲ್ಲಿ ಕೇಳಿದ್ರೂ ಅಲ್ಲಿ ಒಂದೇ ಕೂಗು ಕೇಳ್ತಾ ಇರಬೇಕು. ಬರುವಂಥವರು ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ಹೇಳಲಾಗತ್ತೆ ತಂದೆಯ ಸ್ಪಷ್ಟವಾದ ಪ್ರತ್ಯಕ್ಷತೆ. ಈಗ ಹೆಸರು ಪ್ರತ್ಯಕ್ಷವಾಗಿದೆ, ಮೊದಲನೆಯ ಹೆಜ್ಜೆ ಪ್ರತ್ಯಕ್ಷವಾಗಿದೆ. ಬ್ರಹ್ಮ ಕುಮಾರ ಕುಮಾರಿಯರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ವಿದ್ಯಾಲಯದ ಹಾಗೂ ಜ್ಞಾನದ ಮಹಿಮೆಯನ್ನು ಮಾಡ್ತಿದ್ದಾರೆ, ಖುಷಿ ಪಡ್ತಾರೆ, ಇದನ್ನು ತೆಗೆದುಕೊಳ್ತಾರೆ. ಇಂತಹ ಕಾರ್ಯವನ್ನು ಬೇರೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯವರೆಗೂ ತಲುಪಿದ್ದಾರೆ. ಈ ಮಾತಂತೂ ಸ್ಪಷ್ಟವಾಗಿದೆ. 4 ಕಡೆ ಈ ಮಾತಿನ ಮಹಿಮೆ ಅಂತೂ ಇದೆ. ಆದರೆ ಬಾಬ್ ದಾದರವರು ಬಂದ್ಬಿಟ್ಟಿದ್ದಾರೆ ಅನ್ನೋ ಸ್ಪಷ್ಟೀಕರಣ ಇನ್ನೂ ಕೂಡ ಆಗಿಲ್ಲ. ಈಗ ಸ್ವಲ್ಪ ಪರದೆ ತೆರೀತಾ ಇದೆ, ಆದರೆ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ತಿಳ್ಕೊಂಡಿದ್ದಾರೆ ಇವರಿಗೆ ಬೆನ್ನೆಲುಬಾಗಿ ಯಾರೋ ಅಥಾರಿಟಿ ಇದ್ದಾರೆ, ಆದರೆ ಅವರು ಬಾಬ್ ದಾದರವರಾಗಿದ್ದಾರೆ. ಅವರಿಂದ ನಾವು ಕೂಡ ಆಸ್ತಿಯನ್ನು ತೆಗೆದುಕೊಳ್ಬೇಕು. ಈ ಗೋಡೆ ಇನ್ನೂ ಕೂಡ ಉಮಂಗ ಉತ್ಸಾಹದಲ್ಲಿ ಅಡ್ಡಿ ಆಗ್ತಾ ಇದೆ. ಇದನ್ನು ಈಗ ತೆಗಿಬೇಕಾಗಿದೆ. ಒಂದು ಹೆಜ್ಜೆಯನ್ನು ಇಡ್ತಾರೆ. ಮೊದಲನೆಯ ಹೆಜ್ಜೆಯಾಗಿದೆ ಸಹಯೋಗದ ಹೆಜ್ಜೆ. ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಸಹಯೋಗ ಕೊಡುವ ಪ್ರೇರಣೆ ಆಂತರ್ಯದಲ್ಲಿ ಬರ್ತಾ ಇದೆ. ಈಗ 2ನೆಯ ಹೆಜ್ಜೆಯಾಗಿದೆ ಸ್ವಯಂ ಆಸ್ತಿಯನ್ನು ತೆಗೆದುಕೊಳ್ಳುವಂಥ ಉಮಂಗದಲ್ಲಿ ಬರೋದು. 2 ಹೆಜ್ಜೆಗಳು ಯಾವಾಗ ಸೇರುತ್ತೆ ಆಗ 4 ಕಡೆ ನಗಾರಿಗಳು ಮೊಳಗತ್ತೆ. ಯಾವ ನಗಾರಿ? ನನ್ನ ಬಾಬಾ ಬಂದರು ಅಂತ. ನಿಮ್ಮ ಬಾಬಾ ಅಲ್ಲ, ನನ್ನ ಬಾಬಾ. ಹೇಗೆ ಕಾರ್ಯದ ಮಹಿಮೆಯನ್ನು ಮಾಡ್ತಾರೆ ಅದೇ ರೀತಿ ಮಾಡಿಸುವಂಥ ತಂದೆಯ ಮಹಿಮೆ ನಲ್ದಾಡ್ತಾ ಹಾಡ್ತಾರೆ. ಇದಂತೂ ಮುಂದೆ ಪ್ರತ್ಯಕ್ಷವಾಗಿ ನಡೆಯುವಂಥ ಮಾತೇ ಆಗಿದೆ.
ನಿಮಗೂ ಕೂಡ ಈ ದೃಶ್ಯ ಕಣ್ಣುಗಳ ಮುಂದೆ ಹೃದಯದಲ್ಲಿ ಬುದ್ಧಿಯಲ್ಲಿ ಬರುತ್ತೆ ಅಲ್ವಾ? ಯಾಕೆಂದ್ರೆ ತಂದೆ ಹಾಗೂ ದಾದಾ ಬಂದಿದ್ದಾರೆ ಎಲ್ಲ ಮಕ್ಕಳಿಗೂ ಆಸ್ತಿಯನ್ನ ಕೊಡ್ಲಿಕ್ಕೋಸ್ಕರ. ಮುಕ್ತಿಯದಾಗಿರ್ಲಿ ಅಥವಾ ಜೀವನ್ ಮುಕ್ತಿಯದಾಗಿರ್ಲಿ ಎಲ್ಲರಿಗೂ ಆಸ್ತಿಯಂತೂ ಅವಶ್ಯವಾಗಿ ಸಿಗಲೇಬೇಕಾಗಿದೆ. ಯಾರೂ ಕೂಡ ಇದರಿಂದ ವಂಚಿತರಾಗೋದಿಲ್ಲ. ಯಾಕೆಂದ್ರೆ ತಂದೆ ಅಪರಿಮಿತವಾದ ಮಾಲೀಕರಾಗಿದ್ದಾರೆ, ಬೇಹದ್ದಿನ ತಂದೆ ಆಗಿದ್ದಾರೆ. ಅಂದಮೇಲೆ ಬೇಹದ್ದಿನ ಆಸ್ತಿ ಸಿಗಲೇಬೇಕು. ಬಲೆ ಯೋಗ ಬಲದಿಂದ ತಮ್ಮ ಜನ್ಮ ಜನ್ಮಾಂತರದ ಪಾಪವನ್ನ ಭಸ್ಮ ಮಾಡದೇ ಇದ್ರೂ ಕೂಡ ಕೇವಲ ತಂದೆ ಬಂದಿದ್ದಾರೆ ಅಂತ ಅರಿತುಕೊಳ್ಳೋದ್ರಿಂದಲೂ ಕೂಡ ಆಸ್ತಿಯ ಅಧಿಕಾರಿಯಂತೂ ಆಗ್ತಾರೆ. ಹೇಗೆ ತಂದೆಗೆ ಅಪರಿಮಿತ ಆಸ್ತಿಯನ್ನ ಕೊಡುವಂತ ಸಂಕಲ್ಪ ಇದೆ, ಹಾಗೂ ನಿಶ್ಚಿತವಾಗಿ ಇದು ಆಗಲೇಬೇಕು. ಇದೇ ರೀತಿ ನಿಮ್ಮೆಲ್ಲರಿಗೂ ಕೂಡ ಹೃದಯದಲ್ಲಿ ಶುಭ ಭಾವನೆ, ಶುಭ ಕಾಮನೆ ಉತ್ಪನ್ನ ಆಗ್ತಾ ಇದೆ ಅಲ್ವಾ? ನಮ್ಮ ಎಲ್ಲ ಶುಭ ಕಾಮನೆಯನ್ನ ನಮ್ಮ ಎಲ್ಲ ಸಹೋದರ ಸಹೋದರಿಯರು ಅಪರಿಮಿತ ಆಸ್ತಿಗೆ ಅಧಿಕಾರಿ ಆಗಬೇಕು ಅಂತ ಈ ಶುಭ ಭಾವನೆ ಹಾಗೂ ಶುಭ ಕಾಮನೆಯನ್ನ ಪ್ರತ್ಯಕ್ಷ ರೂಪದಲ್ಲಿ ತೋರ್ತೀರಾ. ಅದರ ದಿನಾಂಕವನ್ನ ಮೊದಲು ತಮ್ಮ ಹೃದಯದಲ್ಲಿ ನಿಗದಿ ಮಾಡ್ಕೊಳ್ಳಿ. ಸಂಘಟನೆಗಿಂತ ಮೊದಲು ಹೃದಯದಲ್ಲಿ ಮಾಡಿ, ನಂತರ ಸಂಘಟನೆಯಲ್ಲಿ ಮಾಡಿ. ಆಗ ವಿನಾಶದ ಬಾಗಿಲುಗಳು ಸ್ವತಃವಾಗಿ ಸ್ಪಷ್ಟವಾಗತ್ತೆ. ಹೃದಯದಲ್ಲಿ ಮಾಡಿ, ನಂತರ ಸಂಘಟನೆಯಲ್ಲಿ ಮಾಡಿ. ಅದರ ಚಿಂತೆಯಂತೂ ಮಾಡಬೇಡಿ. ದಯೆ ಬರುತ್ತೋ ಅಥವಾ ನಾವಂತೂ ಅಧಿಕಾರಿ ಆಗ್ಬಿಟ್ಟಿದ್ದೇವೆ ಅಂತ ಮೋಜಿನಲ್ಲಿ ಇರ್ತಿರೋ, ಮೋಜಿನಲ್ಲಂತೂ ಇರಿ, ಇದಂತೂ ಬಹಳ ಒಳ್ಳೆಯದು. ಆದರೆ ದಯಾ ಹೃದಯ ತಂದೆಯ ಮಕ್ಕಳು ಈಗ ಅನ್ಯರ ಮೇಲೇನೂ ಕೂಡ ದಯೆಯನ್ನ ತೋರಿಸ್ಬೇಕು. ಯಾವಾಗ ಅನ್ಯರ ಮೇಲೆ ದಯೆ ತೋರಿಸ್ತೀರಾ ಆಗ ಸ್ವಯಂನ ಮೇಲೆ ಮೊದಲು ದಯೆ ಬರುತ್ತೆ. ನಂತರ ಕೇವಲ ಒಂದೇ ಚಿಕ್ಕ ಮಾತಿನ ಮೇಲೆ ನೀವು ಪುರುಷಾರ್ಥ ಮಾಡಬೇಕಾಗತ್ತೆ. ಅದರ ಅವಶ್ಯಕತೆ ಅಂತೂ ಇರೋದಿಲ್ಲ. ಮಾಸ್ಟರ್ ದಯಾ ಹೃದಯ, ಮಾಸ್ಟರ್ ದಯಾಳು, ಮರ್ಸಿಫುಲ್ ಆಗಿಬಿಡಿ. ಈ ಗುಣಗಳನ್ನು ಎಮರ್ಜ್ ಮಾಡ್ಕೊಳ್ಳಿ. ಅನ್ಯರ ಮೇಲೆ ದಯೆ ಮಾಡೋದ್ರಿಂದ ಸ್ವಯಂನ ಮೇಲೆ ಸ್ವತಃವಾಗಿಯೇ ದಯೆ ಬರುತ್ತೆ. ಬಾಬ್ ದಾದರವರು ಮೊದಲು ಕೂಡ ತಿಳಿಸಿದ್ರು, ಬಾಬ್ ದಾದರವರಿಗೆ ಮಕ್ಕಳ ಯಾವ ಮಾತು ಇಷ್ಟ ಆಗೋದಿಲ್ಲ. ತಿಳ್ಕೊಂಡಿದ್ದೀರಾ? ಬಾಬ್ ದಾದರವರಿಗೆ ಮಕ್ಕಳು ಪರಿಶ್ರಮ ಪಡೋದು ಮತ್ತು ಯುದ್ಧ ಮಾಡೋದು ಇಷ್ಟ ಆಗೋದಿಲ್ಲ. ಬಾಬ್ ದಾದರವರು ನನ್ನ ಯೋಗಿ ಮಗು ಅಂತ ಹೇಳ್ತಾರೆ, ಯೋಧ ಮಗು ಅಂತ ಹೇಳೋದಿಲ್ಲ. ಯೋಗಿ ಮಗು ಅಂತ ಹೇಳ್ತಾರೆ. ಯೋಗಿ ಮಕ್ಕಳ ಕೆಲಸ ಏನು? ಯುದ್ಧ ಮಾಡೋದಾ? ಯುದ್ಧ ಮಾಡೋದು ಇಷ್ಟ ಆಗತ್ತಾ? ಸುಸ್ತಾಗ್ತೀರಾ? ಆದರೂ ಕೂಡ ಮತ್ತೆ ಯುದ್ಧ ಮಾಡ್ತೀರಾ. ಇಂದು ಪ್ರತಿಜ್ಞೆ ಮಾಡ್ತೀರಾ ಯುದ್ಧ ಮಾಡೋದಿಲ್ಲ ಅಂತ, ಮತ್ತು ಸ್ವಲ್ಪ ಸಮಯದ ನಂತರ ಮತ್ತೆ ಯೋಗಿಯ ಬದಲಾಗಿ ಯೋಧರಾಗ್ಬಿಡ್ತೀರಾ. ಈ ರೀತಿ ಯಾಕೆ ಮಾಡ್ತೀರಾ? ಬಾಬ್ ದಾದರವರು ತಿಳಿತಾರೆ, ಮಕ್ಕಳಿಗೆ ಯೋಗದೊಂದಿಗೆ ಪ್ರೀತಿಯಂತೂ ಕಡಿಮೆ ಇದೆ, ಯುದ್ಧದೊಂದಿಗೆ ಪ್ರೀತಿ ಜಾಸ್ತಿ ಇದೆ. ಹಾಗಾದರೆ ಇಂದಿನಿಂದ ಏನು ಮಾಡ್ತೀರಾ? ಯೋಧರಾಗ್ತಿರೋ ಅಥವಾ ನಿರಂತರ ಯೋಗಿಗಳಾಗ್ತಿರೋ? ಬಾಬ್ ದಾದಾರವರು ನೋಡಿದ್ರು ಎಷ್ಟೊಂದು 18 ಜನವರಿಗಳು ಕಳೆದೋಯ್ತು ಪ್ರತಿ ವರ್ಷನೂ ಕೂಡ. ಹಾಗೂ ವಿಶೇಷ ಬ್ರಹ್ಮ ತಂದೆ ನೀವು ಮಕ್ಕಳ ಆಹ್ವಾನವನ್ನ ಮಾಡ್ತಿದ್ದಾರೆ, ನನ್ನ ಮಕ್ಕಳು ಸಮಾನರಾಗಿ ವತನದಲ್ಲಿ ಬಂದ್ಬಿಡಿ ಅಂತ. ವತನ ಇಷ್ಟ ಆಗೋದಿಲ್ವಾ? ಯುದ್ಧ ಮಾಡೋದೇ ಇಷ್ಟ ಆಗತ್ತಾ ನಿಮಗೆ? ಯುದ್ಧವನ್ನಂತೂ ಮಾಡಬೇಡಿ. ಇಂದಿನಿಂದ ಯುದ್ಧ ಮಾಡೋದನ್ನು ನಿಲ್ಲಿಸಿ. ಮಾಡಲಿಕ್ಕೆ ಸಾಧ್ಯನಾ? ಉತ್ತರ ಕೊಡಿ. ಮತ್ತೆ ಅಲ್ಲಿ ಹೋಗಿ ಪತ್ರವನ್ನು ಬರಿಬಾರ್ದು. ಮಾಯೆ ಬಂದ್ಬಿಡ್ತು ಬಾಬಾ, ಯುದ್ಧ ಮಾಡಿ ಮಾಯೆಯನ್ನು ಓಡಿಸಿದ್ವಿ ಅಂತ. ಕೆಲವರಿಗೆ ಮಾಯೆ ಬರುತ್ತೆ, ಇನ್ನೂ ಕೆಲವರಿಗೆ ಅನ್ಯರ ಮಾಯೆಯನ್ನು ನೋಡಿ ಸ್ವಯಂ ಮಾಯೆಯ ಪ್ರಭಾವದಲ್ಲಿ ಬಂದ್ಬಿಡ್ತಾರೆ. ಒಂದು ವೇಳೆ ಏಕೆ ಏನೋ ಅನ್ನೋ ಪ್ರಶ್ನೆಗಳಲ್ಲಿ ಬಂದ್ಬಿಟ್ರೆ ತಮ್ಮ ಮಾಯೆ ಸಮಾಪ್ತಿ ಅಂತೂ ಆಗೋದಿಲ್ಲ, ಬೇರೆಯವರ ಮಾಯೆನೂ ಕೂಡ ಸಮಾಪ್ತಿ ಆಗೋದಿಲ್ಲ. ಆದ್ದರಿಂದ ಹೇಗೆ ಹೊಸ ವರ್ಷದಲ್ಲಿ ಹಳೆಯ ವರ್ಷವನ್ನು ಬೀಳ್ಕೊಡುಗೆ ಕೊಡ್ತೀರಾ? ಈಗ 1996 ಅಂತ ಹೇಳಬಾರ್ದು. ಈ ಮುರಳಿ ಆವಾಗ ನುಡಿಸಿರುವಂಥದ್ದು 96ರಲ್ಲಿ, 97 ಅಂತ ಹೇಳ್ತೀರಾ ಅಲ್ವಾ? ಒಂದು ವೇಳೆ ಯಾರಾದರೂ ತಪ್ಪಾಗಿ ಹೇಳಿದ್ರೂ ಕೂಡ ನೀವು ಹೇಳ್ತೀರಾ 96 ಅಲ್ಲ 97. ಅದೇ ರೀತಿ ಏಕೆ, ಏನು, ಹೇಗೆ ಇಂತಹ ಶಬ್ದಗಳಿಗೆ ಬೀಳ್ಕೊಡುಗೆ ಕೊಡಿ. ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಬೇಡಿ, ಬಿಂದುವನ್ನು ಇಡಿ. ಕ್ವೆಶ್ಚನ್ ಮಾರ್ಕ್ ಶುರುವಾದರೆ ವ್ಯರ್ಥದ ಖಾತೆ ಪ್ರಾರಂಭ ಆಗತ್ತೆ ಅನ್ನೋ ಅರ್ಥ ಇದೆ.
ಹಾಗೂ ಯಾವಾಗ ವ್ಯರ್ಥದ ಖಾತೆ ಆರಂಭ ಆಗುತ್ತೆ ಆಗ ಸಮರ್ಥಿ ಸ್ಥಿತಿ ಸಮಾಪ್ತಿಯಾಗಿ ಹೋಗುತ್ತೆ. ಹಾಗೂ ಎಲ್ಲಿ ಸಮರ್ಥತೆ ಸಮಾಪ್ತಿ ಆಯಿತು ಅಲ್ಲಿ ಮಾಯೆ ಭಿನ್ನ ಭಿನ್ನ ರೂಪದಲ್ಲಿ ಭಿನ್ನ ಭಿನ್ನ ಪರಿಸ್ಥಿತಿಗಳಲ್ಲಿ ತನ್ನ ಗ್ರಾಹಕರನ್ನಾಗಿ ಮಾಡ್ಕೊಳ್ಳುತ್ತೆ. ನಂತರ ಏನಾಗುತ್ತೆ, ಯೋಗಿಗಳಾಗಿದ್ದೀರೋ ಅಥವಾ ಯೋಧರಾಗಿದ್ದೀರೋ, ಯೋಧರು ಆಗಬಾರ್ದು. ಪಕ್ಕ ಮಾಡ್ಕೊಂಡಿದ್ದೀರಾ ಅಥವಾ ಬಾಬ್ ದಾದರವರು ಹೇಳ್ತಾರೆ ಅಂತ ಹೌದು ಅಂತ ಹೇಳ್ತಿರೋ, ಪಕ್ಕ ಮಾಡ್ಕೊಂಡಿದ್ದೀರಾ? ಹೊರಗೆ ಯಾವಾಗ ತಮ್ಮ ದೇಶಕ್ಕೆ ಹೋಗ್ತೀರಾ ಅಂದರೆ ಸ್ವಲ್ಪ ಸಡಿಲ ಆಗತ್ತಾ? ಶಕ್ತಿಯರು ಏನು ಹೇಳ್ತೀರಾ, ಆಗ್ತಿರೋ ಅಥವಾ ಇಲ್ವೋ? ಎಲ್ಲರೂ ಕೂಡ ಹೌದು ಅಂತ ಹೇಳ್ತಿಲ್ಲ ಅಂದರೆ ಇನ್ನೂ ಸ್ವಲ್ಪ ಸಂಶಯ ಇದೆ ಅಂತ ಅರ್ಥ. ನೋಡಿ, ಟಿವಿಯಲ್ಲಿ ಫೋಟೋ ತೆಗಿತಾ ಇದ್ದಾರೆ, ನಂತರ ಬಾಬ್ ದಾದರವರು ಟಿವಿಯ ಕ್ಯಾಸೆಟ್ ಕಳಿಸ್ತಾರೆ. ಯಾಕೆಂದರೆ ತಂದೆ ಎದ್ದು ಪ್ರತಿ ಮಗುವಿನೊಂದಿಗೆ ಹೊಸಬರಾಗಲಿ ಅಥವಾ ಹಳೆಯವರಿರಲಿ ಹಳಬರಿರಲಿ, ಆದರೆ ಯಾರು ಹೃದಯದಿಂದ ನನ್ನ ಬಾಬಾ ಅಂತ ಹೇಳಿದ್ರು, ಕೇವಲ ಹೇಳೋದಲ್ಲ ಆದರೆ ತಿಳ್ಕೊಂಡ್ರು ಹಾಗೂ ಅದರಂತೆ ನಡೆದ್ರು. ಅಂತಹ ಒಂದೊಂದು ಮಗುವಿನ ಜೊತೆ ತಂದೆಯ ಹೃದಯದ ಪ್ರೀತಿ ಇದೆ, ಕೇವಲ ಹೇಳುವಂಥ ಪ್ರೀತಿ ಅಲ್ಲ. ಬಾಬ್ ದಾದರವರು ಬಹಳ ಮಕ್ಕಳ ಬಣ್ಣವನ್ನು, ಚಲನೆ, ವ್ಯವಹಾರವನ್ನು ನೋಡ್ತಾರೆ. ಇಂದು ಹೇಳ್ತಾರೆ, ಬಾಬಾ, ಓ ನನ್ನ ಬಾಬಾ, ಓ ಮಧುರ ಬಾಬಾ ಅಂತ. ಏನು ಹೇಳಲಿ, ಏನು ಹೇಳದೇ ಇರಲಿ ಅಂತ ಹೇಳ್ತಾರೆ. ನೀವೇ ನನ್ನ ಸಂಸಾರವಾಗಿದ್ದೀರಾ ಅಂತ ಹೇಳ್ತಾರೆ. ಬಹಳ ಮಧುರ ಮಧುರ ಮಾತುಗಳನ್ನು ಹೇಳ್ತಾರೆ. ಹಾಗೂ 2-4 ಗಂಟೆ ನಂತರ ಒಂದು ವೇಳೆ ಯಾವುದೇ ಮಾತು ಬಂದ್ಬಿಡ್ತು ಅಂದರೆ, ಪರಿಸ್ಥಿತಿ ಬಂತು ಅಂದರೆ ಭೂತ ಬಂದ್ಬಿಡತ್ತೆ, ಮಾತುಗಳೇ ಬರೋದಿಲ್ಲ. ಬಾಬ್ ದಾದಾರವರ ಬಳಿ ಎಲ್ಲರಿಗೂ ಭೂತ ಬಂದಿರುವ ಸಮಯದಲ್ಲಿ ಫೋಟೋ ಸಹ ಬಾಬರವರ ಹತ್ರ ಇದೆ. ನೋಡಿ, ಭೂತನಾಥನ ಒಂದು ಸ್ಮಾರಕನೂ ಕೂಡ ಇಲ್ಲಿದೆ. ಅಂದಮೇಲೆ ಭೂತವನ್ನು ಕೂಡ ಬಾಬ್ ದಾದರವರು ನೋಡ್ತಾರೆ. ಎಲ್ಲಿಂದ ಬರುತ್ತೆ ಭೂತ, ಹೇಗೆ ಬಂತು ಹಾಗೂ ಹೇಗೆ ಓಡಿಸ್ತಾ ಇದ್ದೀರಾ, ಈ ಆಟವನ್ನು ಕೂಡ ನೋಡ್ತಾ ಇರ್ತಾರೆ. ಕೆಲವರಂತೂ ಗಾಬರಿಯಾಗಿ ಹೃದಯ ವಿದೀರ್ಣರಾಗ್ಬಿಡ್ತಾರೆ. ನಂತರ ಬಾಬ್ ದಾದರವ್ರಿಗೆ ಈ ಶುಭ ಸಂಕಲ್ಪ ಬರುತ್ತೆ, ಇವರಿಗೆ ಯಾರ ಮುಖಾಂತರವಾದರೂ ಸಂಜೀವಿನಿ ಮೂಲಿಕೆಯನ್ನು ತಿನ್ನಿಸಿ ಎಚ್ಚರ ಮಾಡಬೇಕು ಅಂತ. ಆದರೆ ಅವರು ಮೂರ್ಛಿತ ಅವಸ್ಥೆಯಲ್ಲಿ ಮಗ್ನರಾಗ್ಬಿಡ್ತಾರೆ ಮಕ್ಕಳು. ಸಂಜೀವಿನಿ ಮೂಲಿಕೆಯನ್ನು ನೋಡೋದೇ ಇಲ್ಲ. ಈ ರೀತಿ ಮಾಡಬೇಡಿ, ಸಂಪೂರ್ಣ ಗಮನವನ್ನು ಕಳ್ಕೊಳ್ಬೇಡಿ, ಸ್ವಲ್ಪ ಗಮನ ಇಟ್ಕೊಳ್ಳಿ. ಸ್ವಲ್ಪ ಗಮನ ಇಟ್ಕೊಂಡ್ರೂ ಕೂಡ ಬಚಾವಾಗ್ಬಿಡ್ತೀರಾ. ಬಾಬ್ ದಾದರವರು ಮೊದಲು ಕೂಡ ತಿಳಿಸಿದ್ರು, ಈ ಅಂತಿಮ ವಿದ್ಯೆಯಲ್ಲಿ ಪ್ರತಿಯೊಂದು ಮಗುವೂ ಕೂಡ ಸರ್ಟಿಫಿಕೇಟನ್ನು ಪಡ್ಕೊಳ್ಬೇಕಾಗಿದೆ. ಒಂದು ಸ್ವಯಂನೊಂದಿಗೆ ಸಂತುಷ್ಟ, ಈ ಸರ್ಟಿಫಿಕೇಟ್, ಹಾಗೂ 2ನೆಯದ್ದು ಬಾಬ್ ದಾದಾರವರ ಮೂಲಕ ಸರ್ಟಿಫಿಕೇಟ್, ಹಾಗೂ 3ನೆಯದ್ದು ಸಂಬಂಧ ಸಂಪರ್ಕದಲ್ಲಿ ಬರುವಂಥವರ ಮೂಲಕ ಸರ್ಟಿಫಿಕೇಟ್. ಈ 3 ಸರ್ಟಿಫಿಕೇಟ್ ಯಾವಾಗ ಸಿಗತ್ತೆ ಆಗ ತಿಳ್ಕೊಳ್ಳಿ ನಿಮ್ಮ ವಿದ್ಯೆ ಪೂರ್ಣ ಆಯಿತು. ಹೀಗೆ ತಿಳ್ಕೊಳ್ಬೇಡಿ ಬಾಬ್ ದಾದರವರು ನಮ್ಮಿಂದ ಸಂತುಷ್ಟ ಆಗಿದ್ದಾರೆ ಅಂತ. ಆದರೆ 3 ಸರ್ಟಿಫಿಕೇಟ್ ಬೇಕು, ಒಂದೇ ಅಲ್ಲ. ಹಾಗಾದರೆ ಚೆಕ್ ಮಾಡ್ಕೊಳ್ಳಿ, 3 ಸರ್ಟಿಫಿಕೇಟ್ಗಳಲ್ಲಿ ಎಷ್ಟು ಸರ್ಟಿಫಿಕೇಟ್ ನಿಮಗೆ ಸಿಕ್ಕಿದೆ. ತಂದೆ ಹೊರತು ಏನೂ ಕೂಡ ಸಿಗೋದಿಲ್ಲ. ಆದರೆ ಪರಿವಾರದ ಸಂತುಷ್ಟತೆ ಸರ್ಟಿಫಿಕೇಟ್ ಆಗಿದೆ. ಇದರಿಂದಲೂ ಕೂಡ ಬಹಳಷ್ಟು ಪ್ರಾಪ್ತಿಯಾಗತ್ತೆ. ಪರಿವಾರದಿಂದ ಎಷ್ಟು ಆತ್ಮಗಳ ಸರ್ಟಿಫಿಕೇಟ್ ಯಾರಿಗೆ ಸಿಗತ್ತೆ, ಎಷ್ಟು ಬ್ರಾಹ್ಮಣರು ಸಂತುಷ್ಟರಾಗ್ತಾರೆ, ಅಷ್ಟೇ ಭಕ್ತರು ನಿಮ್ಮ ಪೂಜೆಯನ್ನು ಮಾಡಿ ಸಂತುಷ್ಟರಾಗ್ಬಿಡ್ತಾರೆ. ಸುಮ್ಮನೆ ಮಾಡೋದಿಲ್ಲ, ಹೃದಯದಿಂದ ಮಾಡ್ತಾರೆ. ಹಾಗಾದರೆ ಇಲ್ಲಿ ಬ್ರಾಹ್ಮಣ ಜೀವನದಲ್ಲಿ ಎಷ್ಟು ಬ್ರಾಹ್ಮಣರಿಗೆ ನಿಮ್ಮ ಪ್ರತಿ ಸ್ನೇಹ, ಸಮ್ಮಾನ ಅಥವಾ ರಿಗಾರ್ಡ್ ಇದೆ? ಹೃದಯದಿಂದ ಸಂತುಷ್ಟರಾಗ್ತಾರೆ, ಅಷ್ಟೇ ಪೂಜ್ಯರಾಗ್ತಾರೆ. ಪೂಜ್ಯರಿಗೋಸ್ಕರ ಸ್ನೇಹ ಹಾಗೂ ಸನ್ಮಾನ ಇರುತ್ತೆ. ಅಂದಮೇಲೆ ಯಾವಾಗ ಜಡ ಚಿತ್ರಗಳ ಪೂಜೆ ಆಗತ್ತೆ ಆಗ ಇಷ್ಟೇ ಸ್ನೇಹ ಹಾಗೂ ರಿಗಾರ್ಡ್ ಸಿಗತ್ತೆ. ಇಡೀ ಕಲ್ಪದ ಪ್ರಾರಬ್ಧ ಈಗಲೇ ಮಾಡಿಕೊಳ್ಬೇಕು, ಕೇವಲ ಅರ್ಧ ಕಲ್ಪದ ರಾಜ್ಯದ ಪ್ರಾರಬ್ಧ ಅಲ್ಲ. ಪೂಜ್ಯ ಪದವಿಯ ಪ್ರಾರಬ್ಧವೂ ಕೂಡ ಈಗಲೇ ಆಗತ್ತೆ. ಹೀಗೆ ತಿಳ್ಕೊಳ್ಬೇಡಿ ನಮ್ಮದಂತೂ ಬಾಬರವರೊಂದಿಗೆ ಕೆಲಸ ಇದೆ, ಈ ರೀತಿ ಅಲ್ಲ. ತಂದೆಗೆ ಪರಿವಾರದೊಂದಿಗೆ ಎಷ್ಟು ಸ್ನೇಹ ಇದೆ ಅಂದಮೇಲೆ ಫಾಲೋ ಫಾದರ್ ಮಾಡಿ. ಬ್ರಹ್ಮ ಬಾಬರವರನ್ನು ಕೂಡ ನೋಡಿದ್ರಿ ಅಲ್ವಾ? ಎಂತಹ ಮಗುನೇ ಇರಲಿ ಶಿಕ್ಷಣ ದಾತರಾಗಿ ಶಿಕ್ಷಣವನ್ನು ಕೊಡ್ತಾರೆ.
ಆದರೆ ಶಿಕ್ಷಣದ ಜೊತೆಗೆ ಹೃದಯದ ಪ್ರೀತಿನೂ ಕೂಡ ಇಡ್ತಾರೆ. ಪ್ರೀತಿ ಅಂದರೆ ಬಾಹುವಿನಲ್ಲಿ ಬಳಸೋದು ಅಂತ ಅಲ್ಲ, ಆದರೆ ಪ್ರೀತಿಯ ಗುರುತಾಗಿದೆ ತಮ್ಮ ಶುಭ ಭಾವನೆಯಿಂದ, ಶುಭ ಕಾಮನೆಯಿಂದ ಯಾವುದೇ ಮಾಯೆಯ ವಶದಲ್ಲಿರುವ ಆತ್ಮನನ್ನು ಪರಿವರ್ತನೆ ಮಾಡೋದು. ಯಾರೇ ಇರಲಿ, ಹೇಗೆ ಇರಲಿ, ತಿರಸ್ಕಾರ ಭಾವನೆ ಬರದೇ ಇರಲಿ. ಇವರಂತೂ ಬದಲಾವಣೆ ಆಗೋದೇ ಇಲ್ಲ, ಇವರು ಇರೋದೇ ಹೀಗೆ, ಈ ರೀತಿ ಇರಬಾರ್ದು. ಈಗ ದಯಾಹೃದಯಿಯಾಗುವಂತಹ ಅವಶ್ಯಕತೆ ಇದೆ. ಯಾಕೆಂದರೆ ಹಲವಾರು ಮಕ್ಕಳು ಬಲಹೀನರಾಗಿರೋ ಕಾರಣ ತಮ್ಮ ಶಕ್ತಿಯಿಂದ ಯಾವುದೇ ದೊಡ್ಡ ಸಮಸ್ಯೆಗಳನ್ನು ಪಾರು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದಮೇಲೆ ನೀವು ಅವರ ಸಹಯೋಗಿಗಳು ಆಗಬೇಕಾಗಿದೆ. ಯಾವುದರಿಂದ? ಕೇವಲ ಶಿಕ್ಷಣದಿಂದ ಅಲ್ಲ. ಇತ್ತೀಚೆಗೆ ಶಿಕ್ಷಣ ಪ್ರೀತಿಯ ಹೊರತು ಅಥವಾ ಶುಭ ಭಾವನೆ ಇಲ್ಲದೆ ಯಾರೂ ಕೂಡ ಕೇಳೋದಿಲ್ಲ. ಇದಂತೂ ಅಂತಿಮ ಫಲಿತಾಂಶ. ಶಿಕ್ಷಣ ಕೆಲಸ ಮಾಡೋದಿಲ್ಲ, ಆದರೆ ಶಿಕ್ಷಣದ ಜೊತೆ ಶುಭ ಭಾವನೆ, ದಯಾ ಹೃದಯದ ಭಾವನೆ ಇದು ಸಹಜವಾಗಿ ಕೆಲಸ ಮಾಡುತ್ತೆ. ಹೇಗೆ ಬ್ರಹ್ಮ ಬಾಬ್ರವರನ್ನು ನೋಡಿದ್ದೀರಾ? ಈ ಮಗು ಇಂದು ತಪ್ಪು ಮಾಡಿದೆ ಅಂತ ತಿಳಿದಿದ್ರೂ ಕೂಡ ಆ ಮಗುವಿಗೆ ವಿಧಾನದಿಂದ ಶಿಕ್ಷಣವನ್ನು ಕೊಟ್ಟು ಯುಕ್ತಿಯಿಂದ ಕೊಡ್ತಾ ನಂತರ ಅವರನ್ನು ಬಹಳ ಪ್ರೀತಿ ಮಾಡ್ತಾ ಇದ್ರು. ಇದರಿಂದ ಅವರಿಗೆ ಅರಿವಾಗ್ತಾ ಇತ್ತು ಬಾಬರವರ ಪ್ರೀತಿ ಇದೆ, ಹಾಗೂ ಪ್ರೀತಿಯಲ್ಲಿ ತಪ್ಪಿನ ಅರಿವಿನ ಶಕ್ತಿ ಅವರಲ್ಲಿ ಬಂದ್ಬಿಡ್ತಾ ಇತ್ತು. ಹಾಗಾದರೆ ಬ್ರಹ್ಮ ತಂದೆಯನ್ನ ಇಂದು ಬಹಳ ನೆನಪು ಮಾಡ್ತಾ ಇದ್ದೀರಾ ಅಲ್ವಾ? ಅಂದಮೇಲೆ ಫಾಲೋ ಫಾದರ್ ಮಾಡಿ, ತಂದೆಯನ್ನ ಅನುಕರಣೆ ಮಾಡಿ. ತಂದೆಯ ಸಮಾನರಾಗುವ ಸಾಹಸ ಇದೆಯಾ? ಸಾಹಸಕ್ಕಾಗಿ ಶುಭಾಶಯಗಳು. ಬಾಬ್ ದಾದರವರು ನಿಮ್ಮ ಹೃದಯದ ಚಪ್ಪಾಳೆಗಳನ್ನು ಮೊದಲೇ ಕೇಳಿಸ್ಕೊಳ್ತಿದ್ದಾರೆ. ನೀವು ಖುಷಿಯ ಚಪ್ಪಾಳೆಯನ್ನು ಹೊಡಿತೀರಾ, ಆದರೆ ಬಾಬರವ್ರಿಗೆ ಹೃದಯದ ಚಪ್ಪಾಳೆಗಳಂತೂ ಮೊದಲೇ ತಲುಪ್ತಾ ಇದೆ. ಬಾಬ್ ದಾದರವರು ಕೂಡ ತಮಾಷೆಯ ಮಾತನ್ನು ಹೇಳ್ತಾರೆ. ಬ್ರಹ್ಮ ತಂದೆಯೊಂದಿಗೆ ಆತ್ಮಿಕ ವಾರ್ತಾಲಾಪ ನಡೆಯುತ್ತೆ. ಬ್ರಹ್ಮ ತಂದೆ ಹೇಳ್ತಾರೆ, ನನಗೆ ಒಂದು ಮಾತಿನ ಬಗ್ಗೆ ಸಮಯದ ಪ್ರಜ್ಞೆ ಇದೆ. ಮಕ್ಕಳಿಗೆ ಹೇಳ್ತಾರೆ, ನೀವು ಟೈಮ್ ಕಾನ್ಷಿಯಸ್ ಆಗಬೇಡಿ. ಆದರೆ ಬ್ರಹ್ಮ ಬಾಬರವರು ಒಂದು ಮಾತಿನಲ್ಲಿ ಟೈಮ್ ಕಾನ್ಷಿಯಸ್ ಆಗಿದ್ದಾರೆ. ಯಾವ ಸಮಯಕ್ಕೋಸ್ಕರ? ಯಾವಾಗ ನನ್ನ ಒಂದೊಂದು ಮಗುವು ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದ್ತಾರೆ ಅಂತ. ಈ ರೀತಿ ತಿಳಿಬೇಡಿ ಅಂತಿಮದವರೆಗೆ ಜೀವನ್ಮುಕ್ತರಾಗ್ಬಿಡ್ತೀವಿ ಅಂತ ಅಲ್ಲ. ಬಹಳ ಕಾಲದಿಂದ ಜೀವನ್ಮುಕ್ತಿಯ ಸ್ಥಿತಿಯ ಅಭ್ಯಾಸ ಬೇಕು. ಬಹಳ ಕಾಲದ ಜೀವನ್ಮುಕ್ತ ಸ್ಥಿತಿ ರಾಜ್ಯ ಭಾಗ್ಯದ ಅಧಿಕಾರಿಯನ್ನಾಗಿ ಮಾಡುತ್ತೆ. ಅದರ ಮೊದಲು ಯಾವಾಗ ನೀವು ಇಲ್ಲಿ ಜೀವನ್ಮುಕ್ತರಾಗ್ತೀರಾ, ಆಗ ನೀವು ಜೀವನ್ಮುಕ್ತಿ ಸ್ಥಿತಿಯವರ ಪ್ರಭಾವ ಜೀವನ ಬಂಧನದಲ್ಲಿರುವಂಥ ಆತ್ಮಗಳ ಬಂಧನವನ್ನು ಸಮಾಪ್ತಿ ಮಾಡುತ್ತೆ. ಈ ಸೇವೆಯನ್ನು ಮಾಡೋದಿಲ್ವಾ? ಮಾಡಬೇಕು ಅಲ್ವಾ? ಅಂದಮೇಲೆ ನೀವು ಬ್ರಹ್ಮ ತಂದೆಗೆ ಡೇಟ್ ಕಾನ್ಷಿಯಸ್, ಟೈಮ್ ಕಾನ್ಷಿಯಸ್ ಉತ್ತರವನ್ನು ಕೊಡಿ. ಎಲ್ಲರೂ ಜೀವನ್ಮುಕ್ತರಾಗುವ ದಿನಾಂಕ ಯಾವತ್ತು ಬರುತ್ತೆ? ಯಾವುದೇ ಬಂಧನ ಅಂತೂ ಇಲ್ಲ. ಬಂಧನಗಳ ಉದ್ದವಾದ ಲಿಸ್ಟನ್ನು ವರ್ಣನೆ ಮಾಡ್ತೀರಾ, ಕ್ಲಾಸ್ಗಳನ್ನು ಮಾಡ್ತೀರಾ, ಅಂದರೆ ಬಂಧನಗಳ ದೊಡ್ಡ ಲಿಸ್ಟನ್ನು ತೆಗಿತೀರಾ. ಆದರೆ ಬಾಬರವರು ಹೇಳ್ತಾರೆ, ಎಲ್ಲ ಬಂಧನಗಳಲ್ಲಿ ಮೊದಲನೆಯ ಬಂಧನವಾಗಿದೆ ದೇಹ ಬಾನದ ಬಂಧನ. ಇದರಿಂದ ಮುಕ್ತರಾಗಿ, ದೇಹ ಇಲ್ಲದೆ ಇದ್ದರೆ ಬೇರೆ ಎಲ್ಲ ಬಂಧನಗಳು ಸ್ವತಃವಾಗಿಯೇ ಸಮಾಪ್ತಿಯಾಗತ್ತೆ. ತನ್ನ ವರ್ತಮಾನ ಸಮಯದಲ್ಲಿ ನಾನು ಶಿಕ್ಷಕಿಯಾಗಿದ್ದೇನೆ ಅಥವಾ ವಿದ್ಯಾರ್ಥಿಯಾಗಿದ್ದೇನೆ, ನಾನು ಸೇವಾದಾರಿಯಾಗಿದ್ದೇನೆ, ಈ ರೀತಿ ತಿಳ್ಕೊಳ್ಳೋ ಬದಲಾಗಿ ಅಮೃತ ವೇಳೆಯಿಂದ ಇದೇ ಅಭ್ಯಾಸವನ್ನು ಮಾಡಿ, ನಾನು ಶ್ರೇಷ್ಠ ಆತ್ಮ ಮೇಲಿನಿಂದ ಬಂದಿದ್ದೇನೆ, ಈ ಹಳೆಯ ಪ್ರಪಂಚದಲ್ಲಿ ಹಳೆಯ ಶರೀರದಲ್ಲಿ ಸೇವೆಗೋಸ್ಕರ ನಾನು ಆತ್ಮ ಆಗಿದ್ದೇನೆ. ಈ ಪಾಠ ಈಗ ಇನ್ನಷ್ಟು ಪಕ್ಕಾ ಮಾಡ್ಕೊಳ್ಳಿ. ನೀವು ಆತ್ಮನ ಭಾವವನ್ನು ಧಾರಣೆ ಮಾಡಿ, ಆಗ ಈ ಆತ್ಮಿಕ ಬಾನ ಮಾಯೆಯ ಬಾನವನ್ನು ಸದಾ ಕಾಲಕ್ಕೋಸ್ಕರ ಸಮಾಪ್ತಿ ಮಾಡತ್ತೆ. ಆದರೆ ಆತ್ಮನ ಬಾನ ಈಗ ನಡೆದಾಡ್ತಾ ಓಡಾಡ್ತಾ ಸ್ಮೃತಿ ಇರಲಿ, ಈಗ ಇನ್ನಿಷ್ಟು ಆಗಬೇಕು. ಬ್ರಹ್ಮ ಬಾಬರವರು ಆತ್ಮನ ಪಾಠವನ್ನು ಆದಿಯಿಂದ ಎಷ್ಟು ಪಕ್ಕಾ ಮಾಡಿಕೊಂಡ್ರು. ಪರಿವಾರದವರು ಕೂಡ ಆತ್ಮಗಳಾಗಿದ್ದಾರೆ. ಗೋಡೆಗಳ ಮೇಲೇನೂ ಕೂಡ ನಾನು ಆತ್ಮ ಆಗಿದ್ದೇನೆ, ಪರಿವಾರದವರು ಕೂಡ ಆತ್ಮಗಳಾಗಿದ್ದಾರೆ. ಒಬ್ಬರೊಬ್ಬರ ಹೆಸರನ್ನ ಗೋಡೆಗಳ ಮೇಲೆ ಈ ಪಾಠವನ್ನು ಪಕ್ಕಾ ಮಾಡಿಕೊಂಡ್ರು. ಡೈರಿಗಳನ್ನು ಕೂಡ ತುಂಬಿಸಿದ್ರು.
ನಾನು ಆತ್ಮ ಆಗಿದ್ದೇನೆ, ಇವರೂ ಕೂಡ ಆತ್ಮ ಆಗಿದ್ದಾರೆ, ಇವರೂ ಕೂಡ ಆತ್ಮ ಆಗಿದ್ದಾರೆ ಅಂತ. ನೀವು ಆತ್ಮನ ಪಾಠವನ್ನು ಇಷ್ಟು ಪಕ್ಕ ಮಾಡ್ತೀರಾ. ನಾನು ಸೇವಾದಾರಿಯಾಗಿದ್ದೇನೆ, ಈ ಪಾಠ ಸ್ವಲ್ಪ ಪಕ್ಕ ಅನಿಸುತ್ತೆ, ಆದರೆ ಆತ್ಮ ಸೇವಾದಾರಿಯಾಗಿದ್ದೇನೆ, ಆಗ ನಾನು ಆತ್ಮ ಸೇವಾದಾರಿಯಾಗಿದ್ದೇನೆ ಅಂತ ತಿಳ್ಕೊಳ್ಳಿ. ಆಗ ಜೀವನ್ಮುಕ್ತರಾಗ್ತೀರಾ. ಪ್ರತಿದಿನ ಶರೀರದಲ್ಲಿ ಮೇಲಿನಿಂದ ಬಂದು ಅವತರಿತ ಆಗಿದ್ದೇನೆ, ನಾನು ಅವತರಿತ ಆತ್ಮ, ಈ ಶರೀರದಲ್ಲಿ ಅವತರಿತ ಆತ್ಮ ಆಗಿದ್ದೇನೆ ಅಂತ ಹೇಳಿದಾಗ, ಅಂತ ಅನುಭವ ಮಾಡಿದಾಗ ಯುದ್ಧ ಮಾಡಬೇಕಾಗಿ ಬರೋದಿಲ್ಲ. ಆತ್ಮ ಅಂತೂ ಬಿಂದು ಆಗಿದೆ ಅಲ್ವಾ, ಅಂದಮೇಲೆ ಎಲ್ಲ ಮಾತಿನಲ್ಲಿಯೂ ಕೂಡ ಬಿಂದುವನ್ನು ಇಡ್ತೀರಾ. ಎಂತಹ ಆತ್ಮ ಆಗಿದ್ದೇನೆ, ಪ್ರತಿದಿನ ಒಂದು ಹೊಸ ಹೊಸ ಟೈಟಲನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಬಳಿ ಅಲ್ಲಿ ಬಹಳಷ್ಟು ಟೈಟಲ್ಗಳ ಲಿಸ್ಟ್ ಇದೆ ಅಲ್ವಾ, ಪ್ರತಿದಿನ ಹೊಸ ಹೊಸ ಟೈಟಲನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ನಾನು ಇಂತಹ ಶ್ರೇಷ್ಠ ಆತ್ಮ ಆಗಿದ್ದೇನೆ. ಸಹಜ ಆಗಿದೆಯೋ ಅಥವಾ ಕಷ್ಟ ಅನಿಸುತ್ತೋ? ಆತ್ಮ ಬಿಂದು ರೂಪದಲ್ಲಿ ಇರುತ್ತೆ ಅಂದಮೇಲೆ ಡ್ರಾಮಾ ಬಿಂದು ಅನ್ನೋದು ಕೂಡ ಕೆಲಸಕ್ಕೆ ಬರುತ್ತೆ. ಹಾಗೂ ಡ್ರಾಮಾದ ಬಗ್ಗೆನೂ ಕೂಡ ಬಿಂದು ಇಡಬೇಕು. ಹಾಗೂ ಸಮಸ್ಯೆಗಳಿಗೂ ಸೆಕೆಂಡಿನಲ್ಲಿ ಬಿಂದು ಇಡಲಿಕ್ಕೆ ಆಗಲೇ ಸಾಧ್ಯ ಆಗತ್ತೆ. ಮತ್ತು ಬಿಂದುವಾಗಿ ಬಿಂದು ಹೋಗ್ಬಿಡತ್ತೆ. ಹೋಗಬೇಕೋ ಅಥವಾ ನೇರವಾಗಿ ಸೀದಾ ಸ್ವರ್ಗದಲ್ಲಿ ಹೋಗ್ತೀರೋ? ಎಲ್ಲಿ ಹೋಗ್ತೀರಾ? ಮೊದಲು ಮನೆಗೆ ಹೋಗ್ತೀರಿ ತಾನೆ, ಅಥವಾ ರಾಜ್ಯಕ್ಕೆ ಹೋಗ್ತೀರೋ? ತಂದೆಯ ಜೊತೆ ಮನೆಯವರೆಗೂ ಹೋಗಲೇಬೇಕಾಗಿದೆ ಅಲ್ವಾ, ಅಥವಾ ಸೀದಾ ರಾಜಧಾನಿಗೆ ಹೋಗ್ಬಿಡ್ತೀರೋ? ತಂದೆಯನ್ನ ಕೇಳೋದಿಲ್ವಾ? ಅಂದಮೇಲೆ ಬಿಂದು ತಂದೆಯ ಜೊತೆ ಬಿಂದುವಾಗಿ ಮೊದಲು ಮನೆಗೆ ಹೋಗಬೇಕಾಗಿದೆ. ಇಲ್ಲ ಅಂದರೆ ರಾಜ್ಯದ ಪಾಸ್ಪೋರ್ಟ್ ಸಿಗೋದಿಲ್ಲ. ಪರಮಧಾಮದಿಂದ ರಾಜಧಾನಿಯಲ್ಲಿ ಹೋಗ್ಲಿಕ್ಕೋಸ್ಕರ ಪಾಸ್ಪೋರ್ಟ್ ಆಟೋಮ್ಯಾಟಿಕ್ ಸಿಗತ್ತೆ, ಯಾರೂ ಕೊಡುವ ಅವಶ್ಯಕತೆ ಇಲ್ಲ. ಎಷ್ಟು ಸಮೀಪ ಇರ್ತೀರಾ ಅಷ್ಟು ನಂಬರ್ ಪರಮಧಾಮದಿಂದ ರಾಜ್ಯದಲ್ಲಿ ಬರ್ತೀರಾ. ಪರಮಧಾಮದಿಂದ ಮೊದಲ ಆತ್ಮ ಯಾರು ಹೋಗ್ತಾರೆ? ಯಾರ ಜೊತೆ ಹೋಗ್ತಾರೆ? ಬ್ರಹ್ಮ ತಂದೆಯ ಜೊತೆ ಹೋಗ್ತೇವೆ. ಎಲ್ಲರೂ ಕೂಡ ರಾಜ್ಯದಲ್ಲಿಯೂ ಜೊತೆಯಲ್ಲಿಯೇ ಹೋಗ್ತೀರಾ, ಅಥವಾ ನಂತರ 2ನೆಯ 3ನೆಯ ರಾಜ್ಯದಲ್ಲಿ ಹೋಗಬೇಕಾಗಿದೆ ಅಲ್ವಾ? ಪ್ರೀತಿ ಇದೆ ತಾನೇ? ಬ್ರಹ್ಮ ತಂದೆಯನ್ನು ಬಿಡೋದಿಲ್ಲ ಅಲ್ವಾ? ಜೊತೆಯಲ್ಲಿ ಹೋಗ್ತೀರಿ ತಾನೆ. ಅಂದಮೇಲೆ ಬಾಬ್ ದಾದರವ್ರಿಗೆ ಡೇಟ್ ಹೇಳಬೇಕು ಅಥವಾ ಹೇಳೋದಿಲ್ವೋ? ಬಾಬ್ ದಾದರವರೇ ಹೇಳಲಿ ಅಂತ ಹೇಳ್ತೀರಾ? ಬಾಬ್ ದಾದರವರಂತೂ ಹೇಳ್ತಾರೆ ಈಗಲೇ ಆಗಬೇಡಿ ಅಂತ. ಅಂದಮೇಲೆ ಬಾಬ್ ದಾದರವರು ಕೂಡ ಡೇಟ್ ಕಾನ್ಷಿಯಸ್ನಿಂದ ಬದಲಾವಣೆ ಆಗಿಬಿಡ್ತಾರೆ. ನೋಡಿ, ಬ್ರಹ್ಮ ಬಾಬರವರು ನಾಳೆ ಅನ್ನೋದನ್ನು ಯೋಚನೆ ಮಾಡಿದ್ರ ತಕ್ಷಣ ದಾನ ಮಹಾದಾನ ಮಾಡಿಬಿಟ್ರು. ತೀವ್ರ ಪುರುಷಾರ್ಥ ಮಾಡಿದ್ರು. ಮೊದಲು ಪುರುಷಾರ್ಥ ಮಾಡಿದ್ರು, ನಾಳೆಯನ್ನು ನೋಡಲಿಲ್ಲ, ನಾಳೆ ಏನಾಗತ್ತೆ ಅಂತ, ಪರಿವಾರ ಹೇಗೆ ನಡೆಯುತ್ತೆ ಈ ರೀತಿ ಅಂತ ಯೋಚನೆ ಮಾಡಲಿಲ್ಲ. ಏನು ಇಂದು ನಡೀತಾ ಇದೆ ಅದು ಒಳ್ಳೆಯದೇ ನಡೀತಾ ಇದೆ, ಹಾಗೂ ನಾಳೆ ಏನು ನಡೆಯುತ್ತೆ ಅದು ಕೂಡ ಒಳ್ಳೆಯದೇ ಆಗತ್ತೆ. ತುರಂತ ದಾನ ಮಾಡಿದಾಗ, ತಕ್ಷಣ ದಾನ ಮಾಡಿದಾಗ ಪುಣ್ಯ ಜಮೆ ಆಗತ್ತೆ. ಹಾಗೂ ಮೊದಲ ನಂಬರಿನ ಮಹಾನಾದ್ರು. ಈಗ ಮಕ್ಕಳು ಕೂಡ ತಕ್ಷಣ ದಾನ ಮಾಡಬೇಕಾಗಿದೆ. ಸಂಕಲ್ಪ ಮಾಡಿ ಹಾಗೂ ತಕ್ಷಣ ದಾನಿ ಮಹಾದಾನಿಗಳಾಗಿ. ಯಾವಾಗ ಕೈ ಎತ್ತುತ್ತೀರಾ, ಮೊದಲ ಡಿವಿಷನಲ್ಲಿ ಯಾರು ಬರ್ತೀರಾ ಅಂತ ಕೇಳಿದಾಗ ಆಗ ಎಲ್ಲರೂ ಕೂಡ ಕೈ ಎತ್ತುತ್ತಾರೆ. ಈಗಲೂ ಕೇಳಿದರೆ ಎಲ್ಲರೂ ಕೈ ಎತ್ತುತ್ತಾರೆ. ಬಾಬ್ ದಾದರವರು ತಿಳ್ಕೊಂಡಿದ್ದಾರೆ ಯಾವುದೇ ಕೈ ಕೆಳಗೆ ಇರೋದಿಲ್ಲ. ಯಾವಾಗ ಮೊದಲ ಡಿವಿಷನಲ್ಲಿ ಬರಬೇಕು ಅಂದರೆ ಮೊದಲ ನಂಬರ್ನವರನ್ನು ಫಾಲೋ ಮಾಡಬೇಕು. ಫಾಲೋ ಮಾಡೋದಂತೂ ಸಹಜ ಆಗಿದೆ ಅಲ್ವಾ? ಕೇವಲ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಿ, ಕಾಪಿ ಮಾಡಿ. ಕಾಪಿ ಮಾಡೋದಿಲ್ವಾ? ಫಾಲೋ ಮಾಡಲಿಕ್ಕೆ ಬರುತ್ತಾ? ಅಂದಮೇಲೆ ಫಾಲೋ ಮಾಡಿ. ಮತ್ತೇನು ಮಾಡಬೇಕು? ಈಗ ಯಾರೆಲ್ಲ ಕುಳಿತುಕೊಂಡಿದ್ದೀರಾ, 1 ಸೆಕೆಂಡ್ನಲ್ಲಿ ಅಶರೀರಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ. ಶರೀರದ ಬಾನದಲ್ಲಿ ಬರಬೇಡಿ. ಆತ್ಮ ಪರಮಾತ್ಮನೊಂದಿಗೆ ಮಿಲನ ಮಾಡತ್ತೆ. ಬಾಬ್ ದಾದರವರು ಡ್ರಿಲ್ ಮಾಡಿಸಿದ್ರು. ಇಂತಹ ಅಭ್ಯಾಸವನ್ನು ಪದೇ ಪದೇ ಕರ್ಮ ಮಾಡ್ತಾ ಈ ಡ್ರಿಲ್ ಮಾಡ್ತಾ ಇರಿ. ಸ್ವಿಚ್ ಆನ್ ಮಾಡಿದ್ರಿ ಹಾಗೂ ಸೆಕೆಂಡಿನಲ್ಲಿ ಅಶರೀರಿ ಆಗಿಬಿಟ್ರಿ. ಈ ಅಭ್ಯಾಸ ಕರ್ಮಾತೀತ ಸ್ಥಿತಿಯ ಅನುಭವವನ್ನು ಮಾಡಿಸತ್ತೆ. ಒಳ್ಳೆಯದು. 4 ಕಡೆಯ ಸದಾ ಸಮರ್ಥ ಆತ್ಮಗಳಿಗೆ, ಸದಾ ಬಾಬ್ ದಾದರವರನ್ನು ಫಾಲೋ ಮಾಡುವಂತಹ ಸಹಜ ಪುರುಷಾರ್ಥಿ ಮಕ್ಕಳಿಗೆ
ಸದಾ ಒಬ್ಬ ತಂದೆ ಏಕಾಗ್ರ ಬುದ್ಧಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಬಿಂದು ಆಗಿ ಬಿಂದು ತಂದೆಯ ಜೊತೆಯಲ್ಲಿ ನಡೆಯುವಂತಹ ಸರ್ವ ತಂದೆಯ ಸ್ನೇಹಿ ಸಹಯೋಗಿ ಸೇವಾದಾರಿ ಮಕ್ಕಳಿಗೆ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತಿನ ವರದಾನ: ಅವಿನಾಶಿ ಸೌಭಾಗ್ಯ ಮತ್ತು ಭಾಗ್ಯದ ತಿಲಕದಾರಿಯಿಂದ ಭವಿಷ್ಯದ ರಾಜ್ಯ ತಿಲಕದಾರಿ ಭವ. ವಿಶ್ಲೇಷಣೆ: ಸಂಗಮ ಯುಗದಲ್ಲಿ ದೇವರ ಸೌಭಾಗ್ಯ ಮತ್ತು ಪರಮಾತ್ಮ ಅಥವಾ ಈಶ್ವರ್ಯ ಸಂತಾನದ ಭಾಗ್ಯದ ತಿಲಕ ಪ್ರಾಪ್ತಿಯಾಗತ್ತೆ. ಒಂದು ವೇಳೆ ಈ ಸೌಭಾಗ್ಯ ಮತ್ತು ಭಾಗ್ಯದ ತಿಲಕ ಅವಿನಾಶಿಯಾಗಿದ್ದಲ್ಲಿ ಮಾಯೆ ಈ ತಿಲಕವನ್ನು ಅಳಿಸೋದಿಲ್ಲ. ಆದ್ದರಿಂದ ಇಲ್ಲಿನ ಸೌಭಾಗ್ಯ ಮತ್ತು ಭಾಗ್ಯದ ತಿಲಕದಾರಿಯಿಂದ ಭವಿಷ್ಯದ ರಾಜ್ಯ ತಿಲಕದಾರಿಗಳಾಗ್ತಾರೆ. ಪ್ರತಿ ಜನ್ಮದಲ್ಲಿ ರಾಜ್ಯ ತಿಲಕದ ಉತ್ಸಾಹ ಇರುತ್ತೆ. ರಾಜನ ಜೊತೆ ರಾಜನ ಮನೆತನವೂ ಕೂಡ ರಾಜ ತಿಲಕದ ದಿನವನ್ನ ಆಚರಣೆ ಮಾಡ್ತಾರೆ, ಅಂದ್ರೆ ಪಟ್ಟಾಭಿಷೇಕದ ದಿನವನ್ನ ಆಚರಣೆ ಮಾಡ್ತಾರೆ. ಸ್ಲೋಗನ್: ಸದಾ ಒಬ್ಬರ ಸ್ನೇಹದಲ್ಲಿ ಸಮಾವೇಶವಾಗಿದ್ದಾಗ ಈ ಪ್ರೀತಿ ಪರಿಶ್ರಮವನ್ನ ಸಮಾಪ್ತಿ ಮಾಡತ್ತೆ. ಒಳ್ಳೆಯದು. ಓಂ ಶಾಂತಿ.